ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ಇವತ್ತು ಕಿಚನ್ ಟೂರ್ ಮಾಡೋಣ ಅಂತ ಹೇಳಿ ಸುಮಾರು ದಿನಗಳಿಂದ ಕಾಮೆಂಟ್ ಬರ್ತಾನೆ ಇದೆ. ಫೈನಲ್ ಆಗಿ ಇವತ್ತು ನಾನು ಯಾವ ಥರ ನನ್ನ ಕಿಚನ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಲೈಕ್ ಮಾಡಿದಾಗ ಇನ್ನೊಬ್ಬರಿಗೆ ರೆಕಮೆಂಡೆಡ್ ಆಗುತ್ತೆ ವಿಡಿಯೋಸ್. ಸೊ ಹಾಗಾಗಿ ಬನ್ನಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಈ ವರ್ಡ್ಗಳೇನಿದೆ, ದೊಡ್ಡ ದೊಡ್ಡದಾಗಿ ಕನಸು ಕಾಣೋದು, ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡೋದು, ನೆಗೆಟಿವಿಟಿ ಅನ್ನೋದನ್ನು ಅವಾಯ್ಡ್ ಮಾಡೋದು. ಸೊ ಕಿಚನ್ ಎಂಟ್ರೆನ್ಸಿಗೆ ಈ ಥರ ಹಾಕ್ಕೊಂಡಿದ್ದೀನಿ. ಫಸ್ಟ್ ಬಂದ ತಕ್ಷಣ ನಮಗೆ ಕಾಣೋದೆ ಕಾಪರ್ ಟ್ಯಾಂಕು ಹಾಗೆ ಸ್ಟ್ಯಾಂಡು. ಮುಂಚೆ ಕೆಳಗಡೆ ಒಂದು ಕಲ್ಲಿಟ್ಟಿದೆ ಚಪಾತಿ ಮಾಡೋದು. ಸೊ ಅದ್ರ ಮೇಲೇ ಪಾಟ್ ಇಟ್ಕೊಳ್ತಿದ್ದೆ. ರೀಸೆಂಟಾಗಿ ಅದು ಒಡೆದೋಯ್ತು ಅಂತ ಹೇಳಿ ಮಣೆ ಇಟ್ಟು ಅದ್ರ ಮೇಲೆ ಪಾಟ್ ಇಟ್ಟಿರ್ತೀನಿ. ಇನ್ನು ಇದು ಲೋಕಲ್ ಶಾಪಲ್ಲೇ ತೊಗೊಂಡಿದ್ದು. ಈ ಕಾಪರ್ ಟ್ಯಾಂಕ್ ಕೂಡ ಲೋಕಲ್ ಶಾಪಲ್ಲೇ ತೊಗೊಂಡಿದ್ದು. ಸೊ ಸಿಂಕು ಅದು ಕೂಡ ಆಯಿಲ್ ಬಾಟಲ್ಲು ತುಂಬ ಹೆವಿ ಇದೆ, ಹಾಕೋದಕ್ಕೆ ಸರಿಯಾಗಿ ಬರಲ್ಲ ಅಂತ ಪ್ಲ್ಯಾಂಟ್ ಹಾಕಿಟ್ಟಿದ್ದೀನಿ. ಕಿಚನಲ್ಲಿ ಒಂದು 2-3 ಪ್ಲ್ಯಾಂಟ್ ಇದ್ದೇ ಇರುತ್ತೆ. ಇನ್ನು ಕಿಚನಲ್ಲಿರುವಂಥ ಒಂದೇ ಒಂದು ವಿಂಡೋ ಇದು, ಅದರಲ್ಲಿ ಕೂಡ ನಾನು ಒಂದು ಮನಿ ಪ್ಲ್ಯಾಂಟ್ನ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಈ ಸೈಡಲ್ಲಿನೇ ಪ್ಯೂರಿಟ್ಟು ಹಾಗೆ ಚಾಪಿಂಗ್ ಬೋರ್ಡೆಲ್ಲ ನಾನು ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಸ್ಟ್ಯಾಂಡ್ನ ಹಾಕ್ಸಿದ್ದೀನಿ. ಇದು ಆನ್ಲೈನಲ್ಲೇ ತೊಗೊಂಡಿದ್ದು, ಸುಮಾರು ವರ್ಷ ಆಯಿತು. ಈ ಚಪಾತಿ ಮಾಡೋ ಕಲ್ಲು ಜೊತೆನೇ ಅದು ಬಂದಿತ್ತು. ಅದ್ರ ಮೇಲೆ ಒಂದು ಬಳ್ಳಿ ಥರ ಬರುವಂಥ ಪ್ಲ್ಯಾಂಟ್ನ ಇಟ್ಕೊಂಡಿದ್ದೀನಿ. ಸೊ ಇದು ಬಂದು ಒಂದು 3 ಇಯರ್ಸ್ ಪ್ಲಸ್ ಆಯಿತು ನಾವು ಪ್ಯೂರಿಟ್ನ ಹಾಕ್ಸ್ಕೊಂಡು. ಗೌರ್ಮೆಂಟ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಸೊ ಮುಂಚೆ ನಾವು ಬಂದಾಗ ತುಂಬಾ ಗಲೀಜಾಗಿತ್ತು, ತುಂಬ ರಿಪೇರಿ ಮಾಡಿಸ್ಕೊಂಡಿದ್ದೀವಿ. ಸೊ ಕೆಳಗಡೆ ಈ ಥರ ಕಿಚನ್ಗೆ ಬಳಸುವಂಥದ್ದು, ಆಮೇಲೆ ಪೂಜೆ ಸಾಮಗ್ರಿಗಳನ್ನು ತೊಳೆಯುವಂಥದ್ದನ್ನೆಲ್ಲ ನಾನು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಮೇನ್ ಇದೇನಿದೆ ಅಲ್ಲ, ಸಿಂಕ್ ಕೆಳಗಡೆ ಕ್ಲೀನಾಗಿತ್ತು ಅಂದರೆ ಕಿಚನ್ ಒಂದು 90% ಕ್ಲೀನಾಗಿರುತ್ತೆ. ಯೂಸ್ ಮಾಡದೇ ಇರೋವಂಥ ಮ್ಯಾಟ್ಗಳನ್ನೆಲ್ಲ ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಅಲ್ಲಿ ಹಿಂದೆ ಎಲ್ಲ ತುಂಬಾ ಗಲೀಜಾಗಿದೆ ಅದು. ಸೊ ಹುಡ್ಡೆಲ್ಲ ಹಿಂದೆ ಸ್ವಲ್ಪ ಹಳೇದಾಗಿರೋದ್ರಿಂದ ಆವಾಗವಾಗ ಸ್ವಲ್ಪ ಪೌಡ್ರೆಲ್ಲ ಬೀಳ್ತಾ ಇರತ್ತೆ ಅದು. ಸೊ ಈ ಥರ ಇಲ್ಲೆಲ್ಲ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಇನ್ನು ಕೆಲವೊಂದಿಷ್ಟೆಲ್ಲ ಈ ಥರ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ, ಕಿಚನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ವೈಭವ್ ಸೆಕೆಂಡ್ ಅಂದರೆ UKG ಇರೋ ಟೈಮಲ್ಲಿ ಅವನ ಕೈಯಿಂದನೇ ಆ್ಯಕ್ಟಿವಿಟೀಸ್ ಮಾಡಿಸಿರೋ ಅಂಥದ್ದು, ಅವನ ಫೋಟೋ ಆ ಟೈಮಲ್ಲಿ ತೆಗ್ದಿರೋ ಅಂಥದ್ದು ತುಂಬ ಚೆನ್ನಾಗಿತ್ತು. ಮೊನ್ನೆ ಮನೆ ಕ್ಲೀನ್ ಮಾಡೋ ಟೈಮಲ್ಲಿ ಸಿಕ್ತು ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಸೊ ನನಗೆ ಕಪ್ಪುಗಳಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಜಾಸ್ತಿ ಕಪ್ಪುಗಳ ಕಲೆಕ್ಷನ್ ಇದೆ, ಸಿರಾಮಿಕ್ದೆಲ್ಲ ನನ್ನ ಹತ್ರ. ಇನ್ನು ಕೆಳಗಡೆ ಗ್ಯಾಸ್ ಸ್ಟವ್ ಇದೆ, 3 ಬರ್ನರ್ದು. ಇಲ್ಲಿ ಆಯಿಲ್ನ ಇಟ್ಕೊಂಡಿದ್ದೀನಿ. ಶೇಂಗಾ ಎಣ್ಣೆ ಹಾಗೆ ಮಸ್ಟರ್ಡ್ ಆಯಿಲು ಮತ್ತು ಕೊಕೊನೆಟ್ ಆಯಿಲು ರೆಗ್ಯುಲರಾಗಿ ಅವು 3 ನಾನು ಬಳಸ್ತಾ ಇರ್ತೀನಿ. ಈ ಕಡೆ ರೀಸೆಂಟಾಗಿ ತರಿಸಿರೋ ಅಂಥದ್ದು ಇದು ಕೂಡ ಅಷ್ಟೇ, ಮೊನ್ನೆ ತೊಗೊಂಡು ಬಂದಿದ್ದೀನಿ. ಇನ್ನು ಇಲ್ಲಿ ಹೊರನಾಡಿಗೆ ಹೋದಾಗ ತೊಗೊಂಡು ಬಂದಿರೋವಂಥ ಅನ್ನಪೂರ್ಣೇಶ್ವರಿನ ಇಟ್ಟಿದ್ದೀನಿ. ಇದು ಬಂದು ತುಪ್ಪದ್ದು ಹಾಗೆ. ಸೊ ಇವೆರಡು ಕಲ್ಲುಪ್ಪು ಮತ್ತು ಹಳ್ಳುಪ್ಪು, ಇವೆರಡು ನನ್ನ ಫೇವ್ರೆಟ್ ಕಪ್ಪು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಥರದ್ದು ನಾವು ಕಿಚನ್ ಚೆನ್ನಾಗಿರಲಿ ಅಂತ ಅಂದ್ಕೊಳ್ತೀವಿ, ಚೆನ್ನಾಗಿ ಕಾಣಬೇಕು ಅಂತ ಅಂದ್ಕೊಂಡಾಗ ಅದಕ್ಕೆ ತಕ್ಕಂಗೆ ಅಲ್ಲಿ ವಸ್ತುಗಳಿದ್ದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೆಲ್ಲ ಟೀ ಪೌಡರ್, ಶುಗರ್ ಹಾಗೆ ಏಲಕ್ಕಿ ಪೌಡರ್, ಸ್ವಲ್ಪ ಅಲ್ಲನ ಫ್ರಿಜ್ಜಲ್ಲಿ ಇಡಬಾರ್ದಲ್ವ. ಸೊ ಇಲ್ಲಿ ನಾನು ಈ ಥರ ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಎಲ್ಲ ಪುಡಿ, ಚಟ್ನಿ ಅದೆಲ್ಲನೂ ಇರುತ್ತೆ. ಆಮೇಲೆ ಹುಣಸೆ ಹಣ್ಣು, ಮೆಣಸಿನ್ಕಾಯಿ, ಸ್ಪೂನು, ಇದೆಲ್ಲ
ಬೇಗ ಸಿಗಬೇಕಲ್ವ. ಸೊ ಹಾಗಾಗಿ ಈಸಿಯಾಗಿ ಸಿಗೋ ಥರ ಕೆಳಗಡೆನ ಜೋಡಿಸ್ಕೊಂಡಿದ್ದೀನಿ. ಮಕ್ಕಳಿಗೂ ಕೂಡ ಬೇಗ ಸಿಗಬೇಕದು, ಹಿಂಗೆ ಬಂದ ತಕ್ಷಣ ಸಿಗಬೇಕಿಲ್ಲ ಅಂದರೆ ಇನ್ನೆಲ್ಲೋ ನಾ ಇಟ್ಟಿದ್ದೆ ಅಂದರೆ ಅದು ಹೇರಿ ತೊಗೊಳಕ್ಕೆ ಹೋದಾಗ ಅವರು ಮುರಿದು ಬಿಡ್ತಾರೆ ಅಂತ ಹೇಳಿ. ಸೊ ಇದೆಲ್ಲ ಸುಮಾರು ವರ್ಷದಿಂದ ತೊಗೊಂಡಿರೋದು, ಹಂಗೆ ಇದೆ. ಇನ್ನು ಮೇಲೆ ಬಂದು ಗ್ರಾಸರಿ ಐಟಮ್ನೆಲ್ಲ ನಾನು ಈ ಥರ ಜೋಡಿಸ್ಕೊಂಡಿದ್ದೀನಿ. ಇದು ಕೂಡ ರೆಗ್ಯುಲರ್ ಆಗಿ ಏನೇನು ಬೇಕು ಅದೆಲ್ಲನೂ ಸಿಗೋ ಥರ ಕಣ್ಣಿಗೆ ಕಾಣೋ ಥರನೇ ನಾನು ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಕಿಚನಲ್ಲಿ ಪ್ಲಾಸ್ಟಿಕ್ ಇಲ್ಲವೇ ಇಲ್ಲ, ಪ್ರತಿಯೊಂದು ಗ್ಲಾಸು, ಸಿರಾಮಿಕ್ಕು, ಸ್ಟೀಲು ಅಷ್ಟೇ. ಇಲ್ಲೆಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸು, ಹಾಗೆ ಸ್ನ್ಯಾಕ್ಸು, ಬೆಳ್ಳುಳ್ಳಿ, ಗರಂ ಮಸಾಲ, ಧನಿಯಾ ಪುಡಿ, ಮೆಂತ್ಯ ಪೌಡರು ಅದೆಲ್ಲನೂ, ಸೋಯಾ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಮೇಲೆ ರೈಸ್ ಕುಕ್ಕರು ಹಾಗೆ ಮಿಕ್ಸಿ ಅದೆರಡನ್ನು ಅಲ್ಲಿ ಜೋಡಿಸ್ಕೊಂಡಿದ್ದೀನಿ. ಸೊ ಇದು ತುಂಬ ಹೆವಿ ಇದ್ದಾವೆ ಟೇಬಲು, ಅಂದರೆ ಹ್ಯಾಂಗ್ ಮಾಡಿಸೋಣ ಗೋಡೆಗಂದರೂ ಕೂಡ ಅದು ಬರಲ್ಲ, ಅಷ್ಟೊಂದು ಹೆವಿ ಇದೆ. ಸೊ ಇಷ್ಟೇ ಇಟ್ಕೋಬೇಕು. ಇನ್ನು ಇಲ್ಲಿ ಕೂಡ ಅಷ್ಟೇ ಮಕ್ಕಳಿಗೆ ಸಿಗೋ ಥರ ಕಾಣೋ ಥರನೇ ಸ್ನ್ಯಾಕ್ಸ್ನ ಇಟ್ಟಿರ್ತೀನಿ. ಅವೆರಡರಲ್ಲಿ ಒಂದು ಟಿಶ್ಯೂ ಇದೆ ಕೆಳಗಡೆ. ಮೊದಲು ಚಿಕ್ಕ ಚಿಕ್ಕ ತೊಗೊಂಡಿದ್ದೆ ಈ ಬೆಳ್ಳುಳ್ಳಿ ಅದನ್ನೆಲ್ಲ ಜಜ್ಜೋದಕ್ಕೆ ಅಂತ ಹೇಳಿ, ಸೊ ಅದರಲ್ಲಿ ಹಾಕಿಟ್ಟಿದ್ದೀನಿ. ಇದು ಗ್ಯಾಸ್ ಕಟ್ಟೆ ಮೇಲೆ ಇರುವಂಥದ್ದೆಲ್ಲ. ತುಂಬ ಗಜಿಬಿಜಿ ಆಗಿತ್ತು ಅಂದರೆ ಸೊ ಮೇಂಟೆನೆನ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಫ್ರೀ ಆಗಿದ್ದಷ್ಟು ಕಿಚನ್ ತುಂಬಾ ನೀಟಾಗಿ ಕಾಣಿಸುತ್ತೆ. ಇನ್ನು ಈ ಕಡೆ ಬಂದರೆ ಇದು ಬಂದು ಬಟ್ಟೆ ಸ್ಟ್ಯಾಂಡ್. ಮುಂಚೆ ನಾನು ಬಟ್ಟೆ ಇಡೋದಕ್ಕಂತಲೇ ಯೂಸ್ ಮಾಡ್ಕೊಳ್ತಿದ್ದೆ, ಇವಾಗ ಕಬೋರ್ಡ್ ಇರೋದ್ರಿಂದ ಇವನ್ನೆಲ್ಲನೂ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಗ್ರಾಸರಿ, ಅವಲಕ್ಕಿ, ಆಮೇಲೆ ಹಿಟ್ಟು ಅದೆಲ್ಲ ಏನಿರುತ್ತೆ, ಬೇಳೆಗಳು, ತೊಗರಿಬೇಳೆ, ಕಾಳುಗಳು, ಆಮೇಲೆ ಮಿಲೆಟ್ಸು, ಪ್ರತಿಯೊಂದನ್ನು ನಾನು ಡಬ್ಬದಲ್ಲಿನೇ ಸ್ಟೋರ್ ಮಾಡ್ಕೊಳ್ತೀನಿ. ಅದನ್ನು ಸೆಟ್ ಆಫ್ 6 ತೊಗೊಂಡಿದ್ದೆ. ಸೊ ಚೆನ್ನಾಗಿ ಕಾಣಿಸುತ್ತೆ ಇಟ್ಟಾಗ ಅಂತ ಹೇಳಿ. ಇನ್ನು ಬೆಳ್ಳುಳ್ಳಿನೆಲ್ಲ ಸ್ವಲ್ಪ ಈ ಥರ ಅಗಲ ಇರೋದ್ರಲ್ಲಿನೇ ಹಾಕ್ಕೊಂಡಿದ್ದೀನಿ, ಹಾಳಾಗಲ್ಲ ಅಂತ ಹೇಳಿ. ಇದು ಕೂಡ ಅಷ್ಟೇ, ಕೆಳಗಡೆ ಎಲ್ಲ ಕೆಲವೊಂದಿಷ್ಟು ಹಿಟ್ಟು, ಜೋಳದ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಅದೆಲ್ಲನೂ ಇದೆ. ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿರುವಂಥ ಪುಡಿಗಳು, ಹಾಗೆ ಬೆಲ್ಲ, ಸೊ ಅದೆಲ್ಲ ಇರುತ್ತೆ ಇಂಥದ್ರಲ್ಲಿ. ಪುಟಾಣಿ ಹಿಟ್ಟು ಇವೆಲ್ಲ ಬೇಗ ಸಿಗಬೇಕಲ್ವ, ಸೊ ನನಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕೂಡ ಅಷ್ಟೇ ಸ್ನ್ಯಾಕ್ಸ್ ಇರುತ್ತೆ. ಆಮೇಲೆ ಇದೊಂದು ದೊಡ್ಡದು ಹಿಟ್ಟಿದೆ, ಮೊನ್ನೆ ಊರಿಂದ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ದೆ ಅಲ್ವಾ, ಸೊ ಹಾಗಾಗಿ. ಇನ್ನು ಇಲ್ಲೆಲ್ಲ ಅಜ್ವಾನ, ಯಾಲಕ್ಕಿ, ಲವಂಗ, ಸೊ ಮಕ್ಕಳು ರೆಗ್ಯುಲರ್ ಆಗಿ ತಿನ್ನೋದ್ರಿಂದ ಇವು 3 ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಬಂದರೆ ದೊಡ್ಡ ಡಬ್ಬದಲ್ಲಿ ರೊಟ್ಟಿ ಇರುತ್ತೆ ಯಾವಾಗಲೂ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡಾಗ ನಾನು ಅದರಲ್ಲಿನೇ ಸ್ಟೋರ್ ಮಾಡ್ಕೊಳ್ತೀನಿ. ಇದರಲ್ಲಿ ಮೆಣಸಿನ್ಕಾಯಿ ಇದೆ, ಆಮೇಲೆ ಈ ಸಂಡಿಗೆ ಎಲ್ಲ ಇದೆ. ಸೊ ಅದರಲ್ಲಿ ಕೂಡ ಸ್ವಲ್ಪ ಮೆಣಸಿನ್ಕಾಯಿ ಇದೆ. ಇದರಲ್ಲಿ ಖಾರದ ಪುಡಿನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಪೂಜಾ ಸಾಮಗ್ರಿಗಳಿದೆ ಅಲ್ಲ, ಕುಂಕುಮ, ಆಮೇಲೆ ವಿಭೂತಿ, ದೇವ್ರ ಮುಡಿಪಿನ ರಕ ಏನಿರುತ್ತಲ್ಲ, ಸೊ ಅದೆಲ್ಲನೂ ಅಲ್ಲೇ ಇಟ್ಕೊಂಡಿದ್ದೀನಿ. ಇದು ಬಂದು ಅಕ್ಕಿ ಬಕೆಟು. ಸೊ ಒಂದು 6 ಮಂತ್ಸಿಗೆ ಒಂದು ಸರಿನಾದರೂ ಒಂದು ಪ್ಯಾಕೆಟ್ ಖಾಲಿ ಆಗುತ್ತೆ. ಜಾಸ್ತಿ ರೊಟ್ಟಿನೇ ಮಾಡೋದಲ್ವ, ಸೊ ಹಾಗಾಗಿ. ಇನ್ನು ಕೆಳಗಡೆ ಇಲ್ಲಿ ಬಂದು ಗ್ರ್ಯಾಂಡರ್ ಇದೆ, ಪಕ್ಕಕ್ಕೇನೆ ಪ್ಲಾಸ್ಟಿಕ್ದು ಇದರಲ್ಲಿ ಯೂಸ್ ಮಾಡದೇ ಇರುವಂಥ ಒಂದಿಷ್ಟು ಸ್ಪೂನ್ಗಳನ್ನು ಹಾಕಿ ಎತ್ತಿಟ್ಟಿದ್ದೀನಿ. ಸೊ ಟೀ ಮೊದಲೆಲ್ಲ ಪ್ಲಾಸ್ಟಿಕ್ದು ಯೂಸ್ ಮಾಡ್ತಾಯಿದ್ದೆ, ಅದೆಲ್ಲನೂ ಅದರಲ್ಲಿನೇ ಇದೆ. ಸೊ ಈ ಸ್ಟ್ಯಾಂಡಲ್ಲಿ ಇರುವಂಥ ವಸ್ತುಗಳಿವೆಲ್ಲ. ಇನ್ನು ಈ ಕಡೆ ಪಾತ್ರೆ ಸ್ಟ್ಯಾಂಡ್ ಇದು. ಸೊ ಮೇಲೆ ಫ್ರೂಟ್ಸ್ ಬಾಸ್ಕೆಟ್ ಎಲ್ಲ ಇದೆ, ಅದು ಅದ್ರ ಪಕ್ಕಕ್ಕೇನೆ ಇಡ್ಲಿ ಕುಕ್ಕರ್ ಇದೆ. ಸೊ ಜಾಸ್ತಿ ಯೂಸ್ ಮಾಡಲ್ಲ ನಾನು ಅಂದಾಗ ನಾನೇನಾದರೂ ಕವರಿಂದನೇ ಅದನ್ನು ಕವರ್ ಮಾಡಿರ್ತೀನಿ, ಯಾಕಂದರೆ ಸುಮ್ಮನೆ ಡಸ್ಟ್ ಹತ್ತಿ ಹಾಳಾಗೋಗ್ಬಿಡುತ್ತೆ ಅಂತ ಹೇಳಿ. ಅದರಲ್ಲಿ ಸ್ವಲ್ಪ ಎಲೆ, ಚಕ್ಕೆ ಅದೆಲ್ಲನೂ ಹಾಕಿಟ್ಟಿದ್ದೀನಿ. ಇನ್ನು ಫ್ರಿಜ್ಜಿಗೆ ಬೇಕಾಗಿರುವಂಥ ಬಳಸುವಂಥ ವಸ್ತುಗಳೇನಿದೆ ಅಲ್ಲ, ಅದೆಲ್ಲ ಸ್ಟೋರೇಜ್ ಬಾಕ್ಸ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಆಮೇಲೆ ಮಿಕ್ಸಿ ಜಾರೆಲ್ಲ ಇಲ್ಲೇ ಇರುತ್ತೆ, ಗ್ಲಾಸು, ಪ್ಲೇಟ್ಸು, ಸಿರಾಮಿಕ್ ಪ್ಲೇಟ್ಸು, ಆಮೇಲೆ ಇದು ಊಟ ಮಾಡೋವಂಥದ್ದೆಲ್ಲ
ಸೊ ಇದರಲ್ಲೇ ಈ ಥರ ಜೋಡಿಸ್ಕೊಂಡಿದ್ದೀನಿ, ಯಾರಾದರೂ ಬಂದಾಗ ಕೊಡೋದಕ್ಕೆ ಅಂತ ಹೇಳಿ. ಟೀ ಕಪ್ಪು, ಸೊ ಪಾತ್ರೆ ಸ್ಟ್ಯಾಂಡಲ್ಲಿ ಈ ಥರ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ನೋಡಿದಾಗೆ ಅಮ್ಮ ಎಷ್ಟೊಂದು ಹೇಳ್ತಿದ್ದಾರೆ, ಎಷ್ಟೊಂದೆಲ್ಲ ಪಾತ್ರೆಗಳಿದೆ ನಿನ್ನ ಮನೆಯಲ್ಲಿ ಅಂತ ಹೇಳಿ. ಏನು ಇದು ಕೂಡ ಅಷ್ಟೇ ಆನ್ಲೈನಿಂದ ತೊಗೊಂಡು ಬಂದಿರೋ ಅಂಥದ್ದು. ಸೊ ಇಲ್ಲೆಲ್ಲ ನಮಗೇನೂ ಇರಲ್ಲ, ದೇವ್ರ ಮನೆ ಅದು ಇದು ನಾವೇ ಮಾಡ್ಕೋಬೇಕು. ಸೊ ನಾನು ಈ ಥರ ಒಂದು ಚಿಕ್ಕ ಮಂದಿರನ ತರಿಸಿ ಅದರಲ್ಲಿ ದೇವ್ರನ್ನೆಲ್ಲ ಈ ಥರ ಕೂರಿಸಿದ್ದೀನಿ. ಸೊ ಇಷ್ಟು ಕೆಳಗಡೆ ಇಲ್ಲೊಂದು ಚೇರ್ ಇದೆ, ಆವಾಗವಾಗ ಕೂತ್ಕೊಂಡು ರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ. ಸೊ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ತರಿಸ್ಕೊಂಡಿದ್ದು, ಬಟ್ ಅವಾಗವಾಗ ಕೂರೋದು ಅದರಲ್ಲಿ ಕೂತ್ಕೊಂಡು ಅಡುಗೆ ಮಾಡೋದಕ್ಕೆ ಕಂಫರ್ಟ್ ಅಂತ ಅನಿಸೋದೇ ಇಲ್ಲ. ಇನ್ನು ಆ ಕಡೆ ಎಲ್ಲ ಸಿಂಕ್ ಕೆಳಗಡೆ ಇರುವಂಥದ್ದು, ಈ ಕಡೆ ಬಂದು ಅಡುಗೆ ಮಾಡುವಂಥ ಪಾತ್ರೆಗಳನ್ನೆಲ್ಲ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ವುಡ್ಡನ್ ಬೌಲ್, ಹಾಗೆ ಕೆಳಗಡೆ ಆಯಿಲ್ ಇದೆ, ಮತ್ತು ಕುಕ್ಕರು, ರೈಸ್ ಮಾಡುವಂಥದ್ದು, ಇವೆಲ್ಲ ಕಡಾಯಿಗಳು ಪ್ರತಿಯೊಂದು ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಸೊ ಪೊಟ್ಯಾಟೊ ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಎಷ್ಟು ಖಾಲಿ ಖಾಲಿ ಅಂತ ಅನಿಸುತ್ತೆ, ನಮಗೆ ಕ್ಲೀನ್ ಮಾಡ್ಕೊಳ್ಳೋಕೆ ಕೂಡ ತುಂಬ ಈಸಿ ಆಗುತ್ತೆ. ಸೊ ಹಾಗಾಗಿ ಇಲ್ಲೆಲ್ಲ ಕಡಾಯಿಗಳು. ಸೊ ಇದನ್ನು ಓಪನ್ ಮಾಡಿಬಿಟ್ರೆ ಅಡುಗೆ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಸಿಕ್ಬಿಡಬೇಕು, ಆ ಥರ ನಾನಿಲ್ಲಿ ಜೋಡಿಸ್ಕೊಂಡಿದ್ದೀನಿ. ಇನ್ನು ಫಸ್ಟ್ನೇ ರ್ಯಾಕಲ್ಲಿ ಸ್ಪೂನು, ಕಟ್ಟಿಗೆ ಸ್ಪೂನು ಇದೆಲ್ಲನೂ ಈ ಥರ ಇಟ್ಟಿದ್ದೀನಿ. ಇನ್ನು ಯಾವಾಗಲೂ ಕಾಟನ್ ಬಟ್ಟೆನ ಇಟ್ಕೊಂಡಿರ್ತೀನಿ, ಒಂದು ಪನ್ನೀರ್ ಮಾಡೋದಕ್ಕೆ, ಇನ್ನೊಂದು ಏನಾದರೂ ಮಿಕ್ಕಿದ್ರೆ ನಾನು ಹೊರಗಡೆನೇ ಇಟ್ಟು ಬಟ್ಟೆನೆಲ್ಲ ಕವರ್ ಮಾಡಿರ್ತೀನಿ. ಸೊ ಹಾಗಾಗಿ ಜಾಸ್ತಿ ನನಗೆ ಕಾಟನ್ ಬಟ್ಟೆ ಯೂಸ್ ಆಗುತ್ತೆ. ಇಲ್ಲೆಲ್ಲ ಸಿರಾಮಿಕ್ಕು ಹಾಗೆ ಗ್ಲಾಸ್. ಇದು ಕೂಡ ಟೀ ಕಪ್ಪು, ಇವೆಲ್ಲ ಬೌಲು, ಇವೆಲ್ಲ ಭಾಳ ವರ್ಷ ಆಯಿತು ತೊಗೊಂಡು. ಸೊ ಇವಾಗ ಈ ಥರ ಎಲ್ಲ ಆರ್ಗನೈಸ್ ಮಾಡಿಕೊಂಡು ಯೂಸ್ ಮಾಡ್ತಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ವರ್ಷನೇ ಆಯಿತು ತೊಗೊಂಡು. ತುಂಬ ದೊಡ್ಡದಿದೆ, ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಇವೆರಡು ಮೀಡಿಯಮ್ ಸೈಜ್ ಇರೋವಂಥದ್ದು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ಸಿರಾಮಿಕ್ ಎಲ್ಲ. ಸೊ ಹಾಗಾಗಿ ಜಾಸ್ತಿನೇ ಇದೆ ನನ್ನ ಹತ್ರ. ಪ್ಲೇಟು, ಸಿರಾಮಿಕ್ಕು ಹಾಗೆ ಸ್ಟೀಲ್ದು. ಇನ್ನು ಕೊಬ್ಬರಿ ತುರಿಯುವಂಥದ್ದು, ಆಮೇಲೆ ಪ್ಲೇಟ್ ಲಿಡ್. ಸೊ ಇದೆಲ್ಲನೂ ಈ ಸ್ಟ್ಯಾಂಡಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಗ್ಯಾಸ್ ಇದೆ. ಸೊ ಇಲ್ಲಿ ರೊಟ್ಟಿ ಮಾಡುವಂಥ ಹಂಚು, ದೋಸೆದು ಮತ್ತು ಚಪಾತಿ ಮಾಡೋದು, ಈ ಮೂರಿದೆ. ಈ ಚಿಕ್ಕ ಗ್ಯಾಸ್ ಬಂದು ನಿಂತ್ಕೊಂಡು ರೊಟ್ಟಿ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ. ಸೊ ಅದಕ್ಕೆ ಅಂತ ತೊಗೊಂಡು ಬಂದಿದ್ದು, ಬಟ್ ಕೂತು ರೊಟ್ಟಿ ಮಾಡೋಕ್ಕೆ ಬರಲೇ ಇಲ್ಲ ನನಗೆ. ಇಲ್ಲಿ ಗ್ಯಾಸ್ ಟ್ಯಾಂಕ್ ಇದೆ. ಸೊ ಇಲ್ಲೆಲ್ಲ ಕಿಚನ್ಗೆ ಬಳಸುವಂಥ ಟವಲ್ಲೆಲ್ಲ ಈ ಥರ ನಾನು ಜೋಡಿಸಿಟ್ಕೊಂಡಿದ್ದೀನಿ. ಇದರಲ್ಲಿ ಇಷ್ಟೇ. ಇನ್ನು ಲಾಸ್ಟ್ ಇದೊಂದು, ಮೇಲೆ ಎಲ್ಲ ಫ್ರಿಜ್ ಬಾಕ್ಸ್. ಸೊ ಈ ತುಪ್ಪ, ಇನ್ನು ಈ ಕೆಳಗಡೆ ಹಿಂದೆ ಎಲ್ಲ ಸ್ವಲ್ಪ ಗ್ಲಾಸ್ ಬಾಕ್ಸಸ್, ಆಮೇಲೆ ಇದೆಲ್ಲ ಕಾಟನ್ ಬ್ಯಾಗ್ಸ್, ಫ್ರಿಜ್ಜಿಂದ ಏನೇನಿರುತ್ತೆ ಅದೆಲ್ಲನೂ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಕೆಳಗಡೆ ಕೆಲವೊಂದೆಲ್ಲ ಉಪ್ಪು, ಗ್ರಾಸರಿನೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಬೇಗ ಸಿಕ್ಬಿಡುತ್ತೆ ಇಲ್ಲಿ, ಆದರೆ ಅಲ್ಲಿ ಡಬ್ಬಿಗಳನ್ನೆಲ್ಲ ತೆಗಿಬೇಕು. ಕೆಲವೊಂದೆಲ್ಲ ಅಂದರೆ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಜಾಸ್ತಿ ಆಗಿರೋದೆಲ್ಲ ನಾನು ಇಲ್ಲಿಟ್ಟಿರ್ತೀನಿ, ಅಂದರೆ ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಬಂದಿರ್ತೀವಿ, ಉಪ್ಪು ನುಚ್ಚು ಅದೆಲ್ಲ. ಸೊ ಹಾಗಾಗಿ ಇಲ್ಲಿಟ್ಕೊಂಡಿದ್ದೀನಿ. ಸೊ ಇದು ನನ್ನ ಕಿಚನು. ಸೊ ಈ ಥರ ನಾನು ಪ್ರತಿಯೊಂದನ್ನು ಇಟ್ಕೊಂಡಿದ್ದೀನಿ. ನೋ ಪ್ಲಾಸ್ಟಿಕ್ ಕಿಚನ್ ಅಂದು. ಸೊ ಫೈನಲ್ ಆಗಿ ಈ ಥರ ಕಾಣ್ತಿದೆ. ಇನ್ನು ಮೇಲೆ ಅಂದರೆ ನಮಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ ಇವುಗಳ ಬಾಕ್ಸ್ ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ ಪೂಜೆ ಸಾಮಗ್ರಿಗಳೆಲ್ಲ ನಾನು ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀನಲ್ವ, ಆ ಟೈಮಲ್ಲಿ ಬೇಕಾಗುವಂಥ ವಸ್ತುಗಳನ್ನೆಲ್ಲ ಈ ಥರ ನಾನಲ್ಲಿ ಜೋಡಿಸ್ಕೊಂಡಿದ್ದೀನಿ. ಸೊ ಇದು ನನ್ನ ಕಿಚನು. ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ನಾನು ಭಾವಿಸ್ತೀನಿ. ಸೊ ಖಂಡಿತ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ.